ಕೋಲಾರ ಹಾಲು ಒಕ್ಕೂಟ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಹೆಸರನ್ನ ಪಡೆದುಕೊಂಡಿರುವಂತ ಒಕ್ಕೂಟ. ಈಗ ಸರಿಸುಮಾರು 8,30,000 ಲೀಟರ್ನ ನಾವು ಕೋಲಾರ ಜಿಲ್ಲೆಯಾದ್ಯಂತ ಶೇಖರಿಸಿ ಎಲ್ಲ ಗ್ರಾಹಕರಿಗೂ ಕೂಡ ಉತ್ಕೃಷ್ಟವಾದಂತಹ ಹಾಲನ್ನ ಮತ್ತು ಹಾಲಿನ ಪದಾರ್ಥಗಳನ್ನ ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಮಾರುಕಟ್ಟೆಯನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಕೋಲಾರ ಜಿಲ್ಲೆಯಾದ್ಯಂತ ಮತ್ತು ಬೆಂಗಳೂರಿನ ನಮ್ಮ ಮಾರುಕಟ್ಟೆ ಇರ್ತಕ್ಕಂಥ ಒಂದು ಏರಿಯಾನಲ್ಲಿ ಕೂಡ ನಾವು ಏನು ಈ ಪಾರ್ಲರ್ಗಳನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಅದೇ ಒಂದು ನಿಟ್ಟಿನಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಕೂಡ ಈ ಒಂದು ಹೊಸ ಪಾರ್ಲರ್ ಅನ್ನ ನಾವು ಇವತ್ತು ಬಹಳ ಸಂತೋಷದಿಂದ ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಪಾರ್ಲರ್ ಅನ್ನ ನಡೆಸ್ತಕ್ಕಂಥವರಿಗೆ ಮತ್ತು ಮಾಲೀಕರಿಗೆ ಒಳ್ಳೇದಾಗ್ಲಿ, ಒಳ್ಳೆಯ ಹಾಲನ್ನು ನೀವು ಮಾರಾಟ ಮಾಡಿ. ಹಾಲು ಉತ್ತಮವಾದಂತಹ ಹಾಲಾಗಿರೋದ್ರಿಂದ ಮುಳಬಾಗಿಲಿನ ಜನತೆಗೆ ಇದು ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೋಲಾರ ಹಾಲು ಒಕ್ಕೂಟದಲ್ಲಿ ಏನು 8,30,000 ಹಾಲನ್ನ ನಾವು ಶೇಖರಣೆ ಮಾಡ್ತಾ ಇದ್ದೀವೋ 4 ಲಕ್ಷ ಗರಿಷ್ಠ ಅಂದ್ರೆ 4 ಲಕ್ಷ ಲೀಟರ್ ಅನ್ನ ನಾವು ಹಾಲಾಗಿ ಪಾಕೆಟ್ ಮುಖಾಂತರ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತೆ 1 ಲಕ್ಷ ಮೊಸರನ್ನ ಕೂಡ ನಾವು 1 ಲಕ್ಷಕ್ಕೆ ಮೇಲ್ಪಟ್ಟು ಏಪ್ರಿಲ್ ಮೇನಲ್ಲಿ ಸುಮಾರು 1,43,000 ಲೀಟರ್ ಮೊಸರನ್ನ ಮಾರಾಟ ಮಾಡ್ತಾ ಇದ್ದೀವಿ. ಈಗ ಮೊಸರು 1,14,000 ಲೀಟರ್ ಅನ್ನ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಹಾಗೇನೆ KMF ನ ಅಡಿನಲ್ಲಿ ಅನೇಕ ಪದಾರ್ಥಗಳನ್ನ ನಾವು ತಯಾರು ಮಾಡಿ ಸುಮಾರು 150-160 ರೀತಿಯ ಪದಾರ್ಥಗಳನ್ನ ಪ್ರಾರಂಭ ಮಾಡಿ ಅವುಗಳನ್ನೆಲ್ಲ ಕೂಡ ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಹಾಗೆ ನಮ್ಮ ಏನು ಕೋಲಾರ ಹಾಲು ಒಕ್ಕೂಟದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭವಾದಂತ ಗುಡ್ ಲೈಫ್ ಅಂದ್ರೆ UHT ಹಾಲು ಸುಮಾರು 180 ದಿವಸದಿಂದ 350 ದಿವಸದವರೆಗೆ ಕೆಡದೇ ಇರ್ತಕ್ಕಂಥ ಈ ಹಾಲನ್ನ ನಾವು ದಿನಕ್ಕೆ 1,70,000 ಲೀಟರ್ ಅನ್ನ ಮಾರಾಟ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಉತ್ಪಾದನೆ ಕೂಡ ಸುಮಾರು ದಿನಕ್ಕೆ 2 ಲಕ್ಷಕ್ಕೆ ಮೇಲ್ಪಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆಯ ಸ್ಪರ್ಧಾತ್ಮಕ ದರ ಹಾಗೂ ನಮ್ಮ ಉತ್ಪಾದಕರಿಗೆ ಅತಿ ಹೆಚ್ಚಿನ ದರವನ್ನು ನೀಡಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಗುರಿ. ಈಗ ಸುಗ್ಗಿ ಕಾಲ ಆಗಿರೋದ್ರಿಂದ ಯಥೇಚ್ಛವಾಗಿ ಹಾಲು ಬರ್ತಾ ಇರೋ ಕಾರಣದಿಂದ ನಾವು ಏನು ಈಗ ಕೊಡ್ತಾ ಇದ್ದೀವೋ ಆ ದರವನ್ನ ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಾರುಕಟ್ಟೆ ಮತ್ತು ಎಲ್ಲ ಕೂಡ ಚೆನ್ನಾಗಾದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ದರವನ್ನ ರೈತರಿಗೆ ಕೊಡಬೇಕು. ಅನೇಕ ರೀತಿಯ ಸೌಲಭ್ಯಗಳನ್ನ ಕೂಡ ರೈತರಿಗೆ ಇನ್ನು ಹತ್ತಿರದಲ್ಲೇ ನಾವು ಕೊಡೋರಿದ್ದೀವಿ. ಮ್ಯಾಟ್ಗಳನ್ನ ಕೊಡೋರಿದ್ದೀವಿ. ಚಾಪ್ ಕಟರ್ಸ್ ಅನ್ನ ಅರ್ಧ ಬೆಲೆನಲ್ಲಿ ನಾವು ರೈತರಿಗೆ ಇವುಗಳೆಲ್ಲ ಕೂಡ ಕೊಡುವಂತ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೀವಿ. ರೈತರಿಗೆ ಇನ್ನೂ ಅನೇಕ ರೀತಿಯಾದಂತ ಸಬ್ಸಿಡಿಯಲ್ಲಿ ನಾವು ಇವುಗಳನ್ನ ಕೊಡೋದಕ್ಕೆ ತಯಾರಿದ್ದೀವಿ. ಏನು ಈ ಒಂದು ಇವತ್ತು ಪಾರ್ಲರ್ ಪ್ರಾರಂಭ ಆಗಿದೆಯೋ ಇದನ್ನ ಮುಳಬಾಗಿಲಿನ ಜನತೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. MBK ಗೋಲ್ಡನ್ ಡೈರಿ ಜುಲೈ ಕಡೆ ವಾರದಲ್ಲಿ ಪ್ರಾರಂಭ ಮಾಡ್ಬೇಕು ಅಂತಿದ್ದೀವಿ. ಸುಮಾರು ಹೊಸ ಡೈರಿ ಪ್ರಾರಂಭವಾದ ನಂತರ ನಮ್ಮ ಎಲ್ಲ ಆಟೋಮೇಶನ್ ಅಂದ್ರೆ ಮನುಷ್ಯರಿಂದ ಚಾಲನೆ ಆಗುವಂತದ್ದು ಬಹಳ ಕಡಿಮೆ ಇರ್ತದೆ. ಎಲ್ಲ ಯಂತ್ರಗಳ ಮುಖಾಂತರ ಚಾಲನೆ ಮಾಡಿ ಇನ್ನೂ ಉತ್ಕೃಷ್ಟವಾದಂತಹ ಹಾಲನ್ನು ತಯಾರು ಮಾಡಿ ನಾವು ಜನಗಳಿಗೆ ತಲುಪಿಸೋರಿದ್ದೀವಿ. ಮುಳಬಾಗಿಲಲ್ಲಿ 7 ಪಾರ್ಲರ್ ಇದೆ.
ಟೌನ್ ಅಲ್ಲಿ 25 ಫ್ರಾಂಚೈಸ್ ಇದೆ ಮತ್ತು ಏಜೆಂಟ್ಗಳು 15 ಜನ ಏಜೆಂಟ್ಗಳಿದ್ದಾರೆ ಮುಳಬಾಗಿಲಿನಲ್ಲಿ. ಸುಮಾರು 1 ಲಕ್ಷಕ್ಕೂ ಮೇಲ್ಪಟ್ಟು ವಹಿವಾಟು ನಡೀತಾ ಇದೆ. ಏಜೆನ್ಸಿ ಕೊಟ್ಟು ಡಿಸ್ಟೆನ್ಸ್ ಇದೆ, ಯಾಕಂದ್ರೆ ಹತ್ತಿರದಲ್ಲೇ ಬೇರೆ ಬೇರೆ ಕೊಟ್ಬಿಟ್ರೆ ಅವ್ರ ವ್ಯಾಪಾರ ಆಗೋದಿಲ್ಲ, ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಇಷ್ಟೊಂದು ಡಿಸ್ಟೆನ್ಸ್ ಇರೋದ್ರಿಂದ ಅಷ್ಟು ಡಿಸ್ಟೆನ್ಸ್ ಬಿಟ್ಟು ನಾವೆಲ್ಲ ಕಡೆ ಪಾರ್ಲರ್ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಅಲ್ಲಿ ದೇವಸ್ಥಾನಗಳ ಹತ್ರ ಕೂಡ ಕೊಡಕ್ ನಾವು ತಯಾರಿದ್ದೀವಿ. ಆದ್ರೆ ಈ ರೀತಿ ಪ್ರಾರಂಭ ಮಾಡೋದಕ್ಕೆ ಯಾರಾದ್ರೂ ಮುಂದೆ ಬರ್ಬೇಕಾಗ್ತದೆ. ಈಗ ವಿಶಾಲ್ ಮಾರ್ಟ್ ಅಲ್ಲಿ ಇಲ್ಲಿ ಮಾಡೋದಕ್ಕೆ ನಮ್ಮ ಸ್ನೇಹಿತರು ಮುಂದೆ ಬಂದ್ರು, ಅದೇ ರೀತಿ ಅವ್ರಿಗೆ ನಾವು ಪ್ರಾರಂಭ ಮಾಡಿ ಅಂತ ಕೊಟ್ಟಿದ್ದೀವಿ. ಹಾಗೇನೆ ಬೇರೆ ಕಡೆನೂ ಅಷ್ಟೇನೆ, ಯಾರಾದ್ರೂ ನಮ್ಗೆ ಬೇಕು ಅಂತ ಬಂದಾಗ ನಾವು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ, ಅಂದ್ರೆ ಡಿಸ್ಟೆನ್ಸ್, ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಕೊಡ್ತೀವಿ. ಅವನಿಗೆ ಕೊಡುಮಲೆ ಎಲ್ಲ ಕೂಡ ಕೊಟ್ಟಿದ್ದೀವಿ, ಅಲ್ಲಿ ಕೊಟ್ಟಿದ್ದೀವಿ, ಇನ್ನೂ ಪ್ರಾರಂಭ ಆಗಿಲ್ಲ. ಈಗ ಸ್ವಲ್ಪ ನನಗ್ ಬೇಕು ಅಂತ ಕೆಲವರು ಒತ್ತಡಗಳಿದೆ. ಆ ಒತ್ತಡಗಳ ನಡುವೆ ನೋಡೋಣ ಯಾರು ಎಲ್ಲ ರೀತಿಯಲ್ಲಿ ಸರಿ ಅಂತಾರೋ ಅವ್ರಿಗೆ ಕೊಡ್ತೀವಿ. ಹೌದೌದು, ನಮ್ಮ ಅದು ಡೆಪಾಸಿಟ್ 50,000 ರೂಪಾಯಿ ಡೆಪಾಸಿಟ್ ಕೊಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಪದಾರ್ಥಗಳನ್ನ ಕೊಡ್ತೀವಲ್ಲ, ಅದರ ಬೆಲೆ ಫ್ರಿಡ್ಜ್ ಕೊಡ್ತೀವಿ, ಮತ್ತೆ ಕೆಲವು ಬೇಸಿಕ್ ಕೂಲರ್ ಎಲ್ಲ ಕೊಡ್ತೀವಿ. ಅವುಗಳ ಕೊಟ್ಟಿರೋದ್ರಿಂದ ಇದಕ್ಕೆ 50,000 ರೂಪಾಯಿ ಡೆಪಾಸಿಟ್ ಅಂತ ತಗೋದು.